ಶಿವಪುತ್ರಣ್ಣ ಇವತ್ತ ಪಾಸ್ ಫೇಲ್ ತಿಳಿತದಂತ ನನ್ನ ಮಗ ನೋಡ್ಕೊಂಬರಕ್ ಹೋಗ್ಯಾನ. ಗ್ಯಾರಂಟಿ ಅವ್ನು ಫಸ್ಟ್ ಕ್ಲಾಸ್ ಬರ್ತಾನಂಬದ್ ನನ್ ಗ್ಯಾರಂಟಿ ಅದ. ಯಾಕಂದ್ರ ಭಾರಿ ಬುದ್ಧಿವಂತಪ್ಪ ಅವನು. ದೊಡ್ಡ ಶಾಣೆ ಅವನು. ಬೇಳ ತನ ಓದ್ತದ, ಭಾರಿ ಶಾಣೆನ ಬಿಡು. ಈಗ ತೊಗರಿ ಪಟ್ಟಿ ತಂದ್ರ ಹಂಗೆ ಲೆಕ್ಕ ಮಾಡಿ ಅವನು, ಇನ್ನು ಹತ್ತಿ ಪಟ್ಟಿ ತಂದ್ರ ಹಂಗೆ ಲೆಕ್ಕ ಮಾಡಿ ಅವನು. ರಾಶಿ ನಿಗರಾಶಿ ಇನ್ನ ತುಂಬಿರದಲ್ಲ ಯಪ್ಪ, ಇದು ಇಷ್ಟ ಆಗ್ತದ ಅಂತ ಹೇಳ್ತಾನ ನೋಡ ಅವನು. ಅಂತವನು ನನಗೇನು ಕಾಲೇಜಿಗೆ ಫಸ್ಟ್ ಬರ್ತಾನೆ ಇವತ್ತು. ಅಷ್ಟು ಹುಷಾರಿದ್ ಫಸ್ಟ್ ಬರೇ ಬರ್ತಾನ. ಮತ್ತೆ ನಿನ್ನ ಮಗಂದೇನ ದೊಡ್ಡ ಮೂಲಿ ಅದೇನ್ ಮಾಡಿದ್ರೆ ಲಾಭ ಕೊಟ್ಟಿ ಹೇಳ, ಅದಕ್ಕೆ ಮನೆಗೆ ಹಾಕಿ. ಶಿವಪುತ್ರಣ್ಣ ಬಂತ ನಮ್ದು ಹುಲಿ ಮಗ ಬಂದ ಬಾರಲೆ ಮಗನ ಬಾ. ಏನಾಯ್ತಪ್ಪ ಮಗನ? ಪಾಸ್ ಆದೆ ನಾನು. ಏನ ಫಸ್ಟ್ ಕ್ಲಾಸ್ ಪಾಸ್ ಆಗ? ಯಪ್ಪ ನಾ ಪಾಸ್ ಅಂದ್ರೆ ಫೇಲ್ ಆಗಿನಿ. ಹತ್ತು ರೌಂಡ್ ಕೊಟ್ಟೇಳ. ಏಸ್ ಪೇಪರ್ ಆಗ್ಯಾವ ಬುದ್ಧಿವಂತ? 3 ಹೋಗ್ಯಾವ, 3 ಬಂದಾವ. ಅಲ್ಲೇ ಫೇಲ್ ಆಗಲಾರ್ದವನು ನೀನು ಹೆಂಗ್ ಫೇಲ್ ಆದಿ? ಯಪ್ಪ ಅವ್ರು ಮುಂದೆ ಕುಂತವ್ನು ನೋಡಿ ಬರ್ದನಿ, ಅವರು ಫೇಲ್ ಆಗ್ಯಾರ, ನಾನು ಫೇಲ್ ಆಗಿಬಿಟ್ಟಿನಿ. ಅಲ್ಲ ಇವನು ಬೆಂಕಿ ಹತ್ತ. ಯಾರು ಇವನು ಮುಂದೆ ಕುಂತವನು? ಯಾರು? ಅವ್ನು ಶಂಕರಪ್ಪದ ವೆಂಕಟೇಶ. ಬಾಲೆ ಹೋಗಂಬ. ತಾನು ತಪ್ಪ ಬರೆದು ನಮ್ ಚಿಕ್ಕವನ್ನು ಫೇಲ್ ಮಾಡ್ತಾನಂತ ಅವನು. ಬಾ ಹೋಗಂಬ. ಅರುಗೇಡಿ ತಾನು ಮುಂದೆ ಕುಂತ ನೋಡಿ ಬರೆದು ಫೇಲ್ ಆಗಿ ಈಗ ಅವನ ಮನೆಗೆ ಜಗಕ್ಕೋದ್ರೆ ಮತ್ತೆ ಅವನ್ ನೋಡಿ ಬರಂಗಿದ್ದು ಈತ ಹಾಕೋತಿದ್ರು ಸಾಲಿಗೆ. ಅರುಗೇಡಿ ತಂದೆ ಒಂದು ಬುದ್ಧಿವಂತ, ಮಗ ಒಂದು ಬುದ್ಧಿವಂತ. ಏನ್ ಶಾಲೆ ನಡಗಡ. ಶ್ರವಣ, ಯಾಕಪ್ಪ ಬೆಂಗಳೂರಿಗೆ ಬಂದಿದ್ದಿ? ಇಲ್ಲಪ್ಪ, ಊರಾಗ ಬೇಸರ ಬರ್ತತ್ತಲ್ಲ, ತಿಂಡಿ ಹಚ್ಚಾಗಿ ಬಂದಿನಿ. ಸುಸ್ತಾಗ್ಯದ ಮರ. ಅಲ್ಲೋ ಮರ, ಇನ್ನೂ ಸುಸ್ತಾಗ್ಯದೇನು? ಹ್ಞೂನಪ್ಪ. ಅದೇನೋ ಆರ್ಟಿಗೆ ಹೋಲ್ ಬಿದ್ದದಂತ ಹೇಳ್ತಾರ ಡಾಕ್ಟರ್. ರಾಗಣ್ಣ ಯಾರು ಮಕ್ಕಂಡಾಗ ತೂತ್ ಹಾಕಿದ್ದಾರ ಅಂತ ಇದು ಆಲೋಚನೆ ಬಿದ್ದು. ಹುಚ್ಚ, ಯಾರನ್ನ ತೂತಾಕ್ತಾರೇನು? ತೂತಾಂಗಲು ಬೇಸ್ ತೋರ್ಸಿಗೆ ಸತ್ತೋದಿಗೆ ಹೋಗು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರಪ್ಪ, ಬರೀ ಕೂಡ್ರಿ. ಸರ್ ಒಂದು ವಾರದಿಂದ ನನಗೆ ಸರ್ಕಾರಿ ನೌಕರಿ ಸಿಕ್ತು ಸರ್. ಅದಕ್ಕೋಸ್ಕರ ನಿಮ್ಮ ಈ ವೃದ್ಧಾಶ್ರಮಕ್ಕೆ ಒಂದು ದೇಣಿಗೆ ಕೊಡ್ಬೇಕಂತ ಹೇಳಿ ಬಂದಿದ್ದೀನಿ ಸರ್. ಸರ್ಕಾರಿ ನೌಕರಿ ಸಿಕ್ಕ ಖುಷಿಯಾಗ ಮೋಜು ಮಸ್ತಿ ಮಾಡುವ ಈ ಕಾಲದಾಗ ಇಂಥ ವೃದ್ಧಾಶ್ರಮಕ್ಕೆ ಬಂದು ದೇಣಿಗೆ ಕೊಡ್ತೀನಿ ಅಂತ ಹೇಳ್ರಿ. ಯುವರ್ ಗ್ರೇಟ್ ಗ್ರೇಟ್. ಹೇಳ್ರಿ ನಿಮ್ಮ ಹೆಸರು? ಸರ್ ಚಿದಾನಂದ ಖಾನಾಪುರ್. 10,000 ಒಂದು ತಗೊಳ್ಳಿ ಸರ್. ಬರ್ತೀವಿ ಸರ್. ಹೋಗ್ ಬನ್ನಿ, ದೇವರು ಒಳ್ಳೇದ್ ಮಾಡ್ಲಿ. ಸರ್ ನಮಸ್ಕಾರ. ನೀವೇನಿಲ್ಲಿ? ಯಾರಪ್ಪ ನೀನು? ಪೂರ್ಣ ಸಿಗವಲ್ದ ನನಗೆ. ಸರ್ ನಿಮ್ ಆಫೀಸಲ್ಲಿ ಬಸವರಾಜ್ ಅಂತ ಕ್ಲರ್ಕ್ ಇದ್ನಲ್ರಿ, ಆ ಕ್ಲರ್ಕ್ ಮಗ ಸರ್ ನಾನು ಚಿದಾನಂದ್ ಅಂತ ಹೇಳಿ. ಏನ್ ಮಾಡ್ತಕ್ಕ ಈಗ? ಸರ್ ರೀಸೆಂಟ್ಲಿ ನನಗೆ ಗೌರ್ಮೆಂಟ್ ಜಾಬ್ ಆಯ್ತು ಸರ್. ಅದಕ್ಕೋಸ್ಕರ ಈ ವೃದ್ಧಾಶ್ರಮಕ್ಕೆ ಬಂದು ದೇಣಿಗೆ ಕೊಡಕ್ಕೆ ಬಂದಿದೆ ಸರ್. ಮತ್ತೆ ನೀವೇನು ಇಲ್ಲಿ ಸರ್? ಏನಿಲ್ಲಪ್ಪ, ನಾವು ಮಾಡಿದ ಕರ್ಮ ಇಲ್ಲಿ ತಂದು ನಿಲ್ಸದ. ನಮ್ಮ ಮಕ್ಕಳು ಓದಿ ದೊಡ್ಡ ಶಾಣ್ಯರಾಗಲಿ ಅಂತ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸಿದ್ವಿ. ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಿದ್ವಿ. ಗೌರ್ಮೆಂಟ್ ಪಗಾರ ಸಾಲಾರ್ದ ಇನ್ನು ಮಕ್ಕಳಿಗೆ ಓದ್ಸೋದಕ್ಕೆ ರೊಕ್ಕ ಕಡಿಮೆ ಬೀಳ್ತಾವ ಅಂತ ಹೇಳಿ ಲಂಚ ತಿನ್ನೋದಕ್ಕೆ ಶುರು ಮಾಡಿದ್ವಿ. ಲಂಚಕ್ಕೆ ಆಸೆ ಬಿದ್ದು ಇನ್ನೊಬ್ಬರು ಕಣ್ಣಾಗ ರಕ್ತ ಹರಿಸಿದ್ವಿ. ಮಕ್ಕಳೇನೋ ಓದಿ ಶಾಣ್ಯರಾದ್ರು. ಒಬ್ಬವನು ಇಂಜಿನಿಯರ್ ಆದ, ಒಬ್ಬನು ಡಾಕ್ಟರ್ ಆದ. ಈಗ ನಮ್ಮನ್ನ ಅನಾಥರನ್ನ ಮಾಡಿ ತಾವು ಫಾರಿನ್ಯಾಗ ಹೋಗಿ ಅಲ್ಲೇ ಸೆಟ್ಲ್ ಆಗ್ಯಾರಪ್ಪ. ಅದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಮಕ್ಕಳ ಸಲುವಾಗಿ ಏನ್ ಮಾಡಬಾರ್ದು ಅದನ್ನೆಲ್ಲ ಮಾಡಿದವಪ್ಪ. ಆ ಮಾಡಿದ ಕರ್ಮಕ್ಕ ಆ ಕರ್ಮಗಿನ ಇವ್ರಿಗೆ ಗುರ್ತಾಯ್ತು ಅಂದ್ರೆ ಇವ್ರು ಸಹಿತ ಇಟ್ಕಂಗಿಲ್ಲ. ಹೆಂಗೋ ಇವ್ರು ಪುಣ್ಯ ಬರ್ಲಿ ನಮ್ಮನ್ನ ಇಟ್ಕೊಂಡು ರೊಕ್ಕ ಊಟ ಹಾಕತ್ತೀರಪ್ಪ. ಆಗ್ಲಿ ಮಗನೇ, ದೇವರು ಒಳ್ಳೇದು ಮಾಡಿ. ಹೋಗಿ ಬಾಯ. ಬರ್ತೇನೆ. ಓ ಕಲ್ಯಾಣ, ಬಾ ಇಲ್ಲಿ. ಏನೋ ಪ್ರಣವ್, ಈ ಕೀಲಿ ನಿಮ್ಮಪ್ಪ ಕೊಟ್ರು, ಇದನ್ನು ಕೊಟ್ರು ನೋಡು, ತಗೋ. ನಮ್ಮಪ್ಪ ಇಲ್ಲಿದ್ರು, ಹೊಲಕ್ ಹೋಗಿರ್ತೀನಿ ಅಂತ ಹೇಳಿದ್ರು. ತಾಯಿ ಇಲ್ಲದ ಮಗ ಅಂತ ಒಂದೇಟು ಒಡ್ಲಾರ್ದಂಗ ಸಾಕಿದ್ನಲ್ಲೋ. ನೀ ಕೇಳಿದ್ದೆಲ್ಲ ಕೊಡಿಸಿದೆ. ಆದ್ರೆ ನೀನು ಅಪ್ಪ, ಏನಪ್ಪ? ನನ್ ಫ್ರೆಂಡ್ಸು ಸ್ಕೂಲಿಗೆ ಗಾಡಿ ತಗೊಂಡ್ಬರ್ತಾರ. ನನಗ್ ಬಸ್ಸಾಗ ಹೋಗಕ್ಕಾಗಲ್ಲ. ನನಗ್ ಗಾಡಿ ಬೇಕಂದ್ರೆ ಬೇಕು. ನಿನ್ ಗಾಡಿ ಕೊಡ್ಸ್ಲೇಬೇಕು ನನಗ.
ನಾಳೆ ಗಾಡಿ ಕೊಡ್ಸಿದಿ ಸರಿ, ಇಲ್ಲಾಂದ್ರೆ ನಾನೇ ಸತ್ತ ಹೋಗ್ಬಿಡ್ತೀನಿ ನೋಡು. ಗಾಡಿ ಬೇಕು ಅಂತ ಆಟ ಮಾಡ್ತಾ ಇದ್ದಿ. ಎಷ್ಟೋ ಹುಡುಗರು ನಿನ್ನಂಗೆ ಆಟ ಮಾಡಿ ಗಾಡಿ ತಗೊಂಡು ಸ್ವಲ್ಪ ದಿನಕ್ಕೆ ಸ್ಟಂಟ್ ಮಾಡ್ಬೇಕು, ವೀಲಿಂಗ್ ಮಾಡ್ಬೇಕಂತ ಹೋಗಿ ತಮ್ಮ ಪ್ರಾಣ ಕಳ್ಕೊಂಡ್ರು ಮಗ. ಈ ಕಡೆ ಮಕ್ಕಳು ಹಿಂಗಾದ್ರಲ್ಲ ಅಂತ ಎಷ್ಟೋ ಅಪ್ಪ ಅಮ್ಮ ಜೀವನ ಪೂರ್ತಿ ಕೊರಗದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನಿನ್ನ ಕಳ್ಕೊಂಡು ನಾನು ಜೀವಂತ ಇರೋದಕ್ಕಾಗೋದಿಲ್ಲ ಮಗ, ನನಗೆ ಜೀವಂತ ಇರೋಕ್ಕಾಗಲ್ಲ. ನಾನಿದ್ರಲ್ಲ ನೀನು ನನ್ನ ಗಾಡಿ ಕೇಳೋದು, ಅದಕ್ಕೆ ನಾನೇ ನಿನ್ನ ಬಿಟ್ಟು ಬಹುದೂರ ಹೋಗ್ತಾ ಇದ್ದೆ. ನೀನೇ